ತುಂಬ ಜನಕ್ಕೆ ಕುತೂಹಲ ಇರುತ್ತೆ ಫಲಿತಾಂಶ ಯಾವಾಗ ಅಂತೇಳಿ. ಫಲಿತಾಂಶದ್ದು ತಮಗೆಲ್ಲ ಗೊತ್ತಿರುವಂತೆ PUCದು 50% ಫಲಿತಾಂಶ ಮತ್ತು CETದು 50% ಫಲಿತಾಂಶವನ್ನು ತಗೊಂಡು ನಾವು ನಿಮಗೆ ರ್ಯಾಂಕನ್ನು ಕೊಡುವಂಥದ್ದು. ತಮಗೆಲ್ಲ ಗೊತ್ತಿರುವಂತೆ PUCದು ಮೊದಲ ಪರೀಕ್ಷೆಯ ಫಲಿತಾಂಶ ಬಂದಿದೆ, ಎರಡನೇ ಪರೀಕ್ಷೆಯ ಫಲಿತಾಂಶ ಬರಬೇಕು, ಜೊತೆಗೆ CBSE ಬೋರ್ಡು ಮತ್ತು ICSE ಬೋರ್ಡಿನ ಫಲಿತಾಂಶ ಬರಬೇಕು, ಜೊತೆಗೆ ಅಗ್ರಿಕಲ್ಚರ್ ರ್ಯಾಂಕ್ ಕೊಡಬೇಕು ನಾವು ಅಂತಂದರೆ ಅಗ್ರಿಕಲ್ಚರ್ ಕೋಟಾ ಕ್ಲೈಮ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಪರೀಕ್ಷೆ ಮಾಡಿ ಅವರು ನಮಗೆ ಒಂದು ಫಲಿತಾಂಶವನ್ನು ಕೊಡಬೇಕು. ಅವರು ಮುಂದಿನ ತಿಂಗಳು 15ನೇ ತಾರೀಕು ನಮಗೆ ಡಾಟಾ ಕೊಡ್ತಾರೆ. ಅಂದರೆ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಮ್ಮ ಜವಾಬ್ದಾರಿ, ಎಕ್ಸಾಮ್ ಮಾಡಿದ್ದೀವಿ, ಸ್ಕ್ಯಾನಿಂಗ್ ಮುಗಿಸಿ ನಾವು ರಿಸಲ್ಟನ್ನು ರೆಡಿ ಮಾಡಿದರೂ ಸಹ ನಿಮಗೆ ರ್ಯಾಂಕ್ ಕೊಡಬೇಕು ಅಂತಂದರೆ ಈ ರೀತಿ ನಾವು ಬೇರೆ ಬೇರೆ ಫಲಿತಾಂಶವನ್ನು ಆಧರಿಸಿ ರ್ಯಾಂಕ್ ಕೊಡಬೇಕಾಗಿರೋದ್ರಿಂದ ಆ ರ್ಯಾಂಕ್ ಅವರ ಎಲ್ಲ ಫಲಿತಾಂಶ ಬಂದ ಮೇಲೆ ನಾವು ರ್ಯಾಂಕನ್ನು ನಿಮಗೆ ಡಿಕ್ಲೇರ್ ಮಾಡುವಂಥದ್ದು. ಅದನ್ನು ಮುಂದಿನ ದಿನಗಳಲ್ಲಿ ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ. ಸದ್ಯಕ್ಕೆ ನೀಟ್ ಪರೀಕ್ಷೆಗೆ ಸಿದ್ಧತೆ ನಡೆಸಿ 5ನೇ ತಾರೀಕಿಂದ ನಮ್ಮ ದಾಖಲೆ ಪರಿಶೀಲನೆಗೆ ಯಾರು ಮಾಡಿಸಿಲ್ಲ ಅವರು ತಾವು ಹಾಜರಾಗಿ, ಯಾರು ಎ ಕ್ಲಾಸಲ್ಲಿ ಅರ್ಜಿ ಸಲ್ಲಿಸಿ ಪ್ರಾಚಾರ್ಯರ ಹತ್ರ ದಾಖಲೆಗಳನ್ನ ಪರಿಶೀಲನೆ ಮಾಡಿಲ್ಲ ದಯಮಾಡಿ ಅವರು ದಾಖಲೆಗಳನ್ನ ಪರಿಶೀಲನೆ ಮಾಡ್ಕೊಳ್ಳಿ. ಇದು ಎಡಿಟ್ ಆಪ್ಷನ್, ಇದು ಅಂತಿಮವಾಗಿ ನಾವು ಕೊಟ್ಟಿದ್ದೀವಿ, ಮತ್ತೆ ಕೊಡಲ್ಲ. ದಯಮಾಡಿ ಒಂದ್ಸರಿ ಮತ್ತೊಮ್ಮೆ ತಮ್ಮ ಅಪ್ಲಿಕೇಶನ್ನ ನೋಡಿ ಸರಿಯಾದ ಮೀಸಲಾತಿಯನ್ನು ಕ್ಲೈಮ್ ಮಾಡಿ ಒಳ್ಳೆಯ ಸೀಟನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡಿ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ವಿನಂತಿಸ್ತಾ ಎಲ್ಲರಿಗೆ ಮತ್ತೊಮ್ಮೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಮಸ್ಕಾರಗಳು.